ಅರೆ ಗುರುವರ್ಯ, ಮಂತ್ರಿವರ್ಯ, ಧಣಿಮಣಿ, ನೀವೆಲ್ಲ ಇಷ್ಟ ರಾತ್ರಿಲಿ ನನ್ ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಪಂಡಿತ ರಾಮಕೃಷ್ಣರೇ, ನಾವು ಮಹಾರಾಜರ ಒಂದು ವಿಶೇಷ ಆದೇಶ ಹೊತ್ತು ಬಂದಿದ್ದೇವೆ ನಿಮ್ಮ ಬಳಿ. ಹೇ ಈಶ್ವರ, ಅವಶ್ಯವಾಗಿ ಇದು ವಿಶೇಷ ಸೂಚನೆ ಇರಬೇಕು. ಅದನ್ನ ನೀಡಲು ತಾವು, ಗುರುವರ್ಯರು, ಧಣಿಮಣಿ ಹಾಗೂ ಸೈನಿಕರು ಬರ್ಬೇಕಾಯ್ತು. ನೀಡಿ ಮಂತ್ರಿವರ್ಯ, ಶೀಘ್ರ ಸಂದೇಶ ನೀಡಿ. ಪಂಡಿತ ರಾಮಕೃಷ್ಣರೇ, ಹಾ, ಮಹಾರಾಜರು ಬಯಸುತ್ತಿದ್ದಾರೆ ಹಾ, ನೀವು ಅವರಿಗೆ ನಿಮ್ಮ ಸ್ಪರ್ಶಮಣಿ ನೀಡಬೇಕೆಂದು. ಹೌದಾ? ಒಂದ್ ಕ್ಷಣ ಇಲ್ಲೇ ಇರಿ, ನಾನು ಸ್ಪರ್ಶಮಣಿ. ಸ್ಪರ್ಶಮಣಿ? ನನ್ನ ಬಳಿ ಯಾವ ಸ್ಪರ್ಶಮಣಿಯೂ ಇಲ್ಲ. ಇಲ್ಲ, ಸುಳ್ಳು ಹೇಳ್ತಿದ್ದೀರಿ ನೀವು. ನಾವೇ ಸ್ವಯಂ ನೋಡಿದ್ದೇವೆ ನೀವು ಲೋಹದ ಮುದ್ರೆಯನ್ನು ಸ್ವರ್ಣ ಮುದ್ರೆಯನ್ನಾಗಿ ಪರಿವರ್ತನೆ ಮಾಡುವುದನ್ನು. ಯಾವಾಗ? ರಾತ್ರಿ. ಈ ಗುಂಡಪ್ಪ ಇವನು ಆ ಸ್ವರ್ಣ ಮುದ್ರೆಗಳ ಜೊತೆ ಆಟವಾಡುತ್ತಿದ್ದ. ಆಹಾ, ಆ ಸ್ವರ್ಣ ಮುದ್ರೆಗಳು. ತಾವು ಆ ಸ್ವರ್ಣ ಮುದ್ರೆಗಳ ಬಗ್ಗೆ ಹೇಳ್ತಿರುವಿರಾ ಮಂತ್ರಿವರ್ಯ? ಅದೇನಂದ್ರೆ ನನಗೆ ನೆನಪಾಗ್ತಿಲ್ಲ ಆ ಸ್ಪರ್ಶಮಣಿ ಎಲ್ಲಿಟ್ಟಿದ್ದೀನಿ ಅಂತ. ನೀವೊಂದ್ ಕೆಲ್ಸ ಮಾಡಿ, ನೀವು ನಾಳೆ ಪುನಃ ಬನ್ನಿ, ನೆನಪು ಮಾಡ್ಕೊಂಡು ಹೇಳ್ತೀನಿ. ಇಲ್ಲ, ನೆನಪು ಮಾಡ್ಕೊಳ್ಳೋದಿಲ್ಲ ನೀವು ಪಂಡಿತ ರಾಮಕೃಷ್ಣ. ಸ್ಪರ್ಶಮಣಿಯನ್ನ ಬೇರೆಡೆ ಸಾಗಿಸ್ತೀರಾ? ನಾವೀಗಲೇ ಈ ಕ್ಷಣವೇ ನಿಮ್ಮ ಮನೆಯಲ್ಲಿ ಹುಡುಕಾಟ ನಡೆಸಬೇಕು. ಈಗಲೇ ಹೋಗಿ ಈ ಮನೆಯ ಮೂಲೆ ಮೂಲೆಯಲ್ಲೂ ಹುಡುಕಿ ಆಚಾರ್ಯ ತಥಾಚಾರ್ಯರ ಮಾಹಿತಿ ಅನುಸಾರ ಈ ಕಲ್ಲು ನೋಡುವುದಕ್ಕೆ ಇದು ಪಾರಸಮಣಿಯಂತೆ ಕಾಣುತ್ತಿದೆ. ಹಾಗೂ ಸಂಭವತಃ ಪಂಡಿತ ರಾಮಕೃಷ್ಣರ ಬಳಿಯೂ ಇಂಥದ್ದೇ ಕಲ್ಲಿರುತ್ತದೆ. ಅದನ್ನವರು ಸಾಧಾರಣ ವಸ್ತುವಿನ ಮೇಲೆ ಉಜ್ಜುತ್ತಾರೆ ಹಾಗೂ ಸ್ವರ್ಣವನ್ನಾಗಿ ಮಾಡುತ್ತಾರೆ. ನಾವು ಪ್ರಯತ್ನ ಮಾಡ್ತೇವೆ. ಬನ್ನಿ, ಕೊಡಿ, ಇಲ್ಲಿ ನಮಗ್ ಕೊಡಿ. ಮಹಾಮಂತ್ರಿಗಳೇ, ಪಾರಸಮಣಿ ಸಿಗಲಿಲ್ಲ. ನಾನು ಮೊದಲೇ ಹೇಳಿದ್ದೆ ಸ್ಪರ್ಶಮಣಿ ಇಲ್ಲ ಅಂತ. ನಮಗೆ ಗೊತ್ತಿದೆ ಪಂಡಿತ ರಾಮಕೃಷ್ಣ, ಸ್ಪರ್ಶಮಣಿ ನಿಮ್ಮ ಬಳಿಯೇ ಇದೆ. ನಾವು ಸ್ವಯಂ ನಮ್ಮ ನೇತ್ರಗಳಿಂದ ನೋಡಿದ್ದೇವೆ. ಸ್ವರ್ಣ ಮುದ್ರೆಗಳು ಚೆಲ್ಲಾಡಿದ್ದವು, ನೀವು ಗುಡಿಸುತ್ತಿದ್ದೀರಿ, ಅವುಗಳನ್ನು ಎತ್ತಿಕೊಂಡಿರಿ, ಬುಟ್ಟಿಯೊಳಗೆ ಹಾಕುತ್ತಿದ್ದೀರಿ. ಓ ಅರೆ ಅರೆ, ಈಗ ನಿಮಗೆಲ್ಲ ತಿಳಿದೇ ಬಿಟ್ಟಿರುವಾಗ ನನ್ನ ಬಳಿ ಸ್ಪರ್ಶಮಣಿ ಇದೆ ಅಂತ ಸುಳ್ಳು ಹೇಳಿ ಏನ್ ಪ್ರಯೋಜನ? ನಾನು ಒಪ್ಕೊಳ್ತೀನಿ, ಏನಂದ್ರೆ ನನ್ನ ಬಳಿ ಸ್ಪರ್ಶಮಣಿ ಇದೆ. ನೋಡಿ ನೋಡಿ ನೋಡಿ, ನೋಡಿದ್ರ ಮಂತ್ರಿಗಳೇ, ನೋಡಿದ್ರ? ಆದ್ರೆ ನೀವು ದಯಮಾಡಿ ಮಹಾರಾಜರಿಗೆ ಈ ಸಂದೇಶ ನೀಡಿ, ಅವರಿಗೆ ಸ್ಪರ್ಶಮಣಿ ನಾಳೆ ಸಿಗುತ್ತೆ ಅಂತ ದಯಮಾಡಿ ನನಗೆ ಒಂದು ರಾತ್ರಿಯ ಸಮಯಾವಕಾಶ ನೀಡಿ. ನೀಡುವುದಿಲ್ಲ, ಸಮಯ ನೀಡುವುದಿಲ್ಲ ಪಂಡಿತ ರಾಮಕೃಷ್ಣ. ಮಹಾರಾಜರ ಆದೇಶವಿದೆ. ಅರೆ ಪಂಡಿತ ರಾಮಕೃಷ್ಣ, ಏನಾಯ್ತು? ಅಮ್ಮ ಶಾರದಾ, ನನಗೆ ಸಹಾಯ ಮಾಡು. ಕೂರಿಸಿ ಅವರನ್ನು, ಅಲ್ಲಿ ಕೂರಿಸಿ. ಅಯ್ಯ ಅಮ್ಮ. ಪಂಡಿತ ರಾಮಕೃಷ್ಣರೇ, ಹುಷಾರಾಗಿದ್ದೀರಿ ತಾನೆ? ಗೊತ್ತಿಲ್ಲ ಮಂತ್ರಿವರ್ಯ, ಗೊತ್ತಿಲ್ಲ. ನಾಟಕ ಮಾಡುತ್ತಿದ್ದಾರೆ ಪಂಡಿತ ರಾಮಕೃಷ್ಣ. ಸ್ಪರ್ಶಮಣಿ ನೀಡಲು ಒಪ್ಪುತ್ತಿಲ್ಲ. ಸಂಪೂರ್ಣ ರಾತ್ರಿ ಸ್ವರ್ಣ ನಿರ್ಮಾಣ ಮಾಡುತ್ತಾರೆ. ಇಲ್ಲ ಗುರುವರ್ಯ, ಇಲ್ಲ. ಪಂಡಿತ ರಾಮಕೃಷ್ಣರೇ, ನೀವು ವಿಶ್ರಾಂತಿ ಪಡೆಯಿರಿ. ನಾವು ನಿಮಗೆ ಇಂದು ರಾತ್ರಿಯವರೆಗೆ ಸಮಯ ನೀಡುತ್ತೇವೆ. ಧನ್ಯವಾದ ಮಂತ್ರಿಗಳು. ಆದರೆ ಮಹಾಮಂತ್ರಿ, ನಾವು ಪಂಡಿತ ರಾಮಕೃಷ್ಣರ ಬಗ್ಗೆ ಚಿಂತಿತರಾಗದಿರಿ. ಪಂಡಿತ ರಾಮಕೃಷ್ಣ ಪುನಃ ದರ್ಬಾರಿನಲ್ಲಿ ಉಪಸ್ಥಿತರಾಗುತ್ತಾರೆ.
ಸೈನಿಕರೇ ಬನ್ನಿ. ಆಗಲಿ ಪಂಡಿತ ರಾಮಕೃಷ್ಣ, ಎಷ್ಟು ಸ್ವರ್ಣ ಬೇಕೋ ಅಷ್ಟು ಮಾಡಿಕೊಳ್ಳಿ. ಒಂದು ರಾತ್ರಿಯ ಸಮಯವಿದೆ ನಿಮ್ಮ ಬಳಿ. ಕೇವಲ ಒಂದು ರಾತ್ರಿ ಪಂಡಿತ ರಾಮಕೃಷ್ಣ. ಧನ್ಯವಾದ ಗುರುವರ್ಯ. ಅಮ್ಮ ಅಮ್ಮ, ನಮ್ಗೂ ಇಡ್ಲಿಲ್ಲ. ನಾಳೆ ಮಹಾರಾಜರ ಜೊತೆಯಲ್ಲೇ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಕುತಂತ್ರ ಏನಾದ್ರೂ ಹೆಣಿತಾನೆ ಇರ್ತಾನೆ ಗುರುವರ್ಯ. ನಾವು ಕೇಳಿದ್ದೆವು ಪಾರಸಮಣಿಯನ್ನು ಜಾಗೃತಗೊಳಿಸಬೇಕೆಂದು. ಮಂತ್ರ ಪಠಿಸಿ. ಈ ಕಲ್ಲನ್ನು ಯಾವುದೇ ವಸ್ತುವಿನ ಮೇಲೆ ಉಜ್ಜುವ ಮೊದಲು ಮಂತ್ರೋಚ್ಚಾರಣೆ ಮಾಡಬೇಕು. ಅದಕ್ಕೆ ಇದು ಕೆಲಸ ಮಾಡುತ್ತಿಲ್ಲ. ಆದರೆ ಮಹಾರಾಜ, ಸ್ಪರ್ಶಮಣಿ ಒಂದು ಕಾಲ್ಪನಿಕ ವಸ್ತು. ಈ ರೀತಿ ಯಾವ ಕಲ್ಲೂ ಇರಲ್ಲ. ಇರುತ್ತೆ ಮಹಾರಾಣಿ ಚಿನ್ನಾದೇವಿ, ಇರುತ್ತೆ. ಇದೆ, ಪಂಡಿತ ರಾಮಕೃಷ್ಣರ ಬಳಿಯೂ ಇದೆ. ಸ್ವಯಂ ಆಚಾರ್ಯ ತಥಾಚಾರ್ಯ ಹಾಗೂ ಮಂತ್ರಿವರ್ಯರು ತಮ್ಮ ಕಣ್ಣಾರೆ ನೋಡಿದ್ದಾರೆ. ಆದರೆ ಮಹಾರಾಜ, ಒಂದು ವೇಳೆ ಪಂಡಿತ ರಾಮಕೃಷ್ಣರ ಬಳಿ ಇಂತಹ ಕಲ್ಲಿದ್ದಿದ್ದರೆ ಆಗ ನಿಮಗವರು ಖಂಡಿತವಾಗಿ ಸೂಚಿಸುತ್ತಿದ್ದರು. ಇದೇ ದುರ್ವಿಧಿ. ಅವರು ನಮಗೇನು ಹೇಳಲಿಲ್ಲ. ಆದರೆ ಮಹಾರಾಣಿ ಚಿನ್ನಾದೇವಿ ನಿಮಗೆ ತಿಳಿದಿಲ್ಲ. ಈ ಕಲ್ಲು ಚಮತ್ಕಾರಿ ಕಲ್ಲು. ಸತ್ಯ ಹೇಳುತ್ತಿದ್ದೇವೆ. ನಾವು ಒಪ್ಪುತ್ತೇವೆ, ಕತೆಗಳಲ್ಲಿ ಕೇಳಿದ್ದೇವೆಂದು. ಆದರೆ ನಾವು ಗುರುವರ್ಯರ ಮಾತುಗಳನ್ನು ತಳ್ಳಿ ಹಾಕಲಾಗದು. ನೀವೊಂದು ಕಾರ್ಯ ಮಾಡಿ, ಈ ಪಾತ್ರಗಳನ್ನೆಲ್ಲ ಜೋಡಿಸಿಡಿ. ಸಂಭವತಃ ಇವೆಲ್ಲ ಸ್ವರ್ಣವಾಗಿ ಪರಿವರ್ತನೆಯಾಗಲು ಸಮಯ ಬೇಕೆಂದು. ಆಗಲಿ ಮಹಾರಾಜ. ಮತ್ತೆ ಈ ಕಲ್ಲನ್ನು ಏನು ಮಾಡುವುದು ಮಹಾರಾಜ? ಈ ಕಲ್ಲು ನಮ್ಮ ಬಳಿ ಇರಲಿ. ಸರಿ. ಶುಭರಾತ್ರಿ. ಶುಭರಾತ್ರಿ. ನಮ್ಮ 6ನೇ ಇಂದ್ರಿಯ ಸಕ್ರಿಯವಾಗಿದೆ. ಪಂಡಿತ ರಾಮಕೃಷ್ಣ ಒಳಗೆ ನಡೆಸುತ್ತಿರುವ ನಾಟಕವೇನಿದೆಯೋ ಅದರ ಹಿಂದೆ ಅವಶ್ಯವಾಗಿ ಯಾವುದೋ ಯೋಜನೆ ಇದೆ. ಅವನು ನಮ್ಮನ್ನು ಏಮಾರಿಸಿ ಇಲ್ಲಿಂದ ಪಲಾಯನ ಮಾಡಲು ನೋಡುತ್ತಿದ್ದಾನೆ. ಸತ್ಯ ಹೇಳ್ತಾ ಇದ್ದೀರಾ ಗುರುಜಿ? ಆದರೆ ರಾಮನಿಗೆ ಇದು ಅಸಾಧ್ಯ ಬಿಡಿ. ನಿಮ್ಮಂತ ಕಿರಾತಕನನ್ನು ಯಾಮಾರಿಸೋದು. ನಾವು ಕಿರಾತಕರೇ? ರಾಜಪುರೋಹಿತ ತಥಾಚಾರ್ಯ ಕಿರಾತಕ? ಗುರುಜಿ, ಚತುರತೆಯ ಉದಾಹರಣೆ ನೀಡಿದೆವು ನಿಮಗೆ. ಚತುರರೇನೋ ಹೌದು, ತಿಳಿದಿರಲಿಲ್ಲವೇ ನಿಮಗೆ? ತಿಳಿಯಿತೆ? ತಿಳಿಯಿತು. ಶಾರದಾ, ಬೇಗ ಗಂಟು ಮೂಟೆ ಕಟ್ಟು. ಆದಷ್ಟು ಬೇಗ ನಾವು ವಿಜಯನಗರದಿಂದ ಪಲಾಯನ ಮಾಡಬೇಕು. ತಣಿಮಣಿ, ನೋಡಿ ನೋಡಿ ನೋಡಿ, ಇವರು ಪಲಾಯನ ಮಾಡಲು ನೋಡ್ತಿದ್ದಾರೆ. ಗುರುಜಿ, ಹೀಗ್ ಮಾಡಿ, ನೀವಿಲ್ಲೇ ಇದ್ದು ಕೈಕೊಂಡಿರಿ, ನಾವು ಹೋಗ್ತೇವೆ. ನಮಗ್ ನಿದ್ರೆ ಬರ್ತಿದೆ. ಗುರುಜಿ, ಅವ್ರನ್ನ ಪಲಾಯನ ಮಾಡೋಕೆ ಬಿಡ್ಬೇಡಿ. ನಾವು ಮುಂಜಾನೆ ನಿಮಗ್ ಸಿಗ್ತೇವೆ. ಶುಭರಾತ್ರಿ. ಸರಿ. ಮೂರ್ಖರೇ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಿರೋ? ಬನ್ನಿ, ನಮ್ ಜೊತೆ ಕಾವಲೇರಿ. ಬನ್ನಿ. ಎಷ್ಟೊಂದು ಸೊಳ್ಳೆಗಳು. ಸುಪ್ರಭಾತ ಗುರುವರ್ಯ.
ಸುಪ್ರಭಾತ. ತಗೊಳ್ಳಿ ಬೇವಿನ ಕಡ್ಡಿ. ಏಕೆ? ಯಾಕೆ ಬೆಳಿಗ್ಗೆ ಎದ್ದು ನೀವು ಹಲ್ಲುಜ್ಜೋದಿಲ್ವೇ? ಹಾ. ದಂಡ್ಮಣಿ ಹೇಳಿ, ನೀವು ಏನ್ ಹೇಳ್ತಿದ್ರಿ? ನೀವು ಬೆಳಗ್ಗೆದ್ದು ಹಲ್ಲುಜ್ಜೋದಿಲ್ವೇ? ಉಜ್ತೇವೆ, ಖಂಡಿತ ಉಜ್ತೇವೆ. ಯಾಕೆ ಉಜ್ಜಲ್ಲ? ಸರಿ, ನೀವು ಹಲ್ಲು ಸ್ವಚ್ಛ ಮಾಡ್ಕೊಳ್ಳಿ, ನಾನು ಹಾಲು ತರಲು ಹೇಳ್ತೇನೆ. ಇಲ್ಲ ಬೇಡ, ನಾವು ರಾತ್ರಿಯೇ ಸ್ವಚ್ಛ ಮಾಡ್ಕೊಂಡ್ ಬಿಟ್ವಿ. ಕೇವಲ ಹಾಲ್ ಮಾತ್ರ ಬರ್ತಾ ಇದೆಯಾ? ಬೇರೇನೂ ಇಲ್ವಾ? ಶುದ್ಧ ತುಪ್ಪದಿಂದ ಕಚೋರಿಯನ್ನು ಮಾಡಿಸಿದ್ದೇನೆ, ವಿಶೇಷವಾಗಿ ನಿಮ್ಗಳಿಗೆ. ನೀವು ಪೂರ್ತಿ ರಾತ್ರಿ ಇಲ್ಲಿ ಕಾವಲಿದ್ರಿ, ನಿಮ್ಮಿಂದ ನಮ್ಮ ಸ್ಪರ್ಶಮಣಿ ಸುರಕ್ಷಿತವಾಗಿದೆ. ಹೌದಾ? ಏನು? ಇಲ್ಲ, ಅದು ಬೆಳಿಗ್ಗೆ ನಾವು ವಾಯು ವಿಹಾರ ಹೋಗ್ತಿದ್ವಿ. ವಿಹಾರ ಮಾಡ್ತಾ ಮಾಡ್ತಾ ದೂರ ಹೋಗ್ಬಿಟ್ಟಿದ್ವಿ. ಇಷ್ಟು ದೂರ ಯಾಕೆ ಬಂದ್ವಿ ಅಂತ ವಾಪಸ್ ಬರ್ತಿದ್ವಿ. ವಾಪಸ್ ಬರುವಾಗ ಆಯಾಸ ಆಗೋಯ್ತು. ಆಯಾಸ ಆಯ್ತು ಅಂತ ಸುಧಾರಿಸ್ಕೊಳ್ಳೋಕೆ ಕೂತ್ಕೊಂಡ್ವಿ. ಕೂತ ತಕ್ಷಣ ನಿದ್ರೆಗೆ ಜಾರ್ಬಿಟ್ವಿ. ಹಾಗಾದ್ರೆ ನಾನು ಹಾಲು ಕಚೋರಿ ಬೇಡ ಅಂತ ಹೇಳ್ತೀನಿ. ಬೇಡ ಅಂತ ಯಾಕೆ ಹೇಳ್ತೀರಾ? ತರ್ಲಿ ಬಿಡಿ. ನಾವು ತಿಂತೇವೆ. ಮತ್ತೆ ಪಂಡಿತ ರಾಮಕೃಷ್ಣ, ನೀವು ಸ್ವಸ್ಥವಾಗಿ ಕಾಣ್ತಿದ್ದೀರಾ? ಅಯ್ಯೋ ಇಲ್ಲ ಗುರುವರ್ಯ, ನನ್ಗನ್ನಿಸ್ತಿದೆ ಇಂದು ದರ್ಬಾರಿಗೆ ಬರಕ್ಕಾಗಲ್ಲ. ಬನ್ನಿ, ನಿಮ್ಗೆ ಉಪಹಾರದ ವ್ಯವಸ್ಥೆ ಮಾಡ್ತೀನಿ. ಕತ್ತೆಗಳೇ, ಬರಗಾಲ ಪೀಡಿತರೇ, ಹಾಲಿ ತನ್ನಿ, ಕಚೇರಿ ತನ್ನಿ. ಹಾಲು ಕಚೇರಿ ಬೇಕಾ? ಬೇಕು. ಮೂರ್ಖರ, ಭೋಜನವನ್ನೇ ನೋಡಿಲ್ವಾ ನೀವು? ಬನ್ನಿ, ನಮ್ಮ ಜೊತೆ ಬನ್ನಿ. ನಾವು ಮಹಾರಾಜರಿಗೆ ಈ ಪಂಡಿತ ರಾಮಕೃಷ್ಣನ ವಿಷಯದ ಬಗ್ಗೆ ಸೂಚನೆ ನೀಡಬೇಕು. ಬನ್ನಿ. ಮಹಾಮಂತ್ರಿಗಳೇ. ಮಹಾರಾಜ, ಪಂಡಿತ ರಾಮಕೃಷ್ಣರಲ್ಲಿ ಕಾಣಿಸುತ್ತಲೇ ಇಲ್ಲ. ಮಹಾರಾಜ, ಪಂಡಿತ ರಾಮಕೃಷ್ಣರು ಶೀಘ್ರವೇ ದರ್ಬಾರಿಗೆ ಆಗಮಿಸುತ್ತಾರೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಪಂಡಿತ ರಾಮಕೃಷ್ಣರು ಸಂದೇಶ ಕಳಿಸಿದ್ದಾರೆ. ಇಂದು ರಾಜ ದರ್ಬಾರಿಗೆ ಅವರು ಉಪಸ್ಥಿತರಾಗುವುದಿಲ್ಲವೆಂದು. ಅವರ ಆರೋಗ್ಯ ಸರಿಯಿಲ್ಲವಂತೆ. ಮಹಾಮಂತ್ರಿಗಳೇ, ಒಂದೊಮ್ಮೆ ಪಂಡಿತ ರಾಮಕೃಷ್ಣ ಸ್ವಯಂ ಬರಲಾಗದಿದ್ದರೆ ಅವರಿಗೆ ಪಾರಸಮಣಿಯನ್ನು ಬಳಸುವುದು ಹೇಗೆಂದು ತಿಳಿಸಲು ಹೇಳಿ. ಹೇಳಿ. ಏನು ಮಹಾರಾಜ? ಏನಿಲ್ಲ, ನೀವು ಕುಳಿತುಕೊಳ್ಳಿ, ಸ್ವಯಂ ಕೇಳುತ್ತೇವೆ ಅವರು ಬಂದಾಗ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ಪ್ರಣಾಮ ಮಹಾರಾಜ. ಮಹಾರಾಜ, ಪಂಡಿತ ರಾಮಕೃಷ್ಣ ಪೂರ್ಣತಃ ಆರೋಗ್ಯವಾಗಿದ್ದಾರೆ. ಹೌದು ಮಹಾರಾಜ, ಅವರು ಮನೆಯಲ್ಲಿ ಕುಳಿತು ಬಿಸಿ ಬಿಸಿ ಹಾಲು ಹಾಗೂ ಶುದ್ಧ ತುಪ್ಪದಿಂದ ತಯಾರಿಸಿದ ಕಚೋರಿ ಸೇವಿಸುತ್ತಿದ್ದಾರೆ ಮಹಾರಾಜ. ನಮಗೆ ತಿಳಿಯಿತು. ಭಗವಂತನಾಣಿಗೂ ಅವರು ತಮ್ಮ ಪರಿವಾರ ಸಮೇತ ವಿಜಯನಗರದಿಂದ ಪಲಾಯನ ಮಾಡಲಿದ್ದಾರೆ. ಏನು ಪಲಾಯನವೇ? ಹೌದು ಮಹಾರಾಜ. ನಮಗೇನು ಅರ್ಥವಾಗುತ್ತಿಲ್ಲ ಗುರುವರ್ಯ, ವಿಸ್ತಾರವಾಗಿ ಹೇಳಿ. ಮಹಾರಾಜ, ಗತ ರಾತ್ರಿ ನಾವು ಸ್ವಯಂ ಪಂಡಿತ ರಾಮಕೃಷ್ಣನ ಮನೆ ಪಹರೆ ಮಾಡುತ್ತಿದ್ದೆವು. ಇಲ್ಲ ಮಹಾರಾಜ, ಮಾಡುತ್ತಿರಲಿಲ್ಲ, ಮಾಡಿಸುತ್ತಿದ್ದೆವು. ಇಲ್ಲದಿದ್ದರೆ ಅವರು ಗತ ರಾತ್ರಿ ಪಲಾಯನ ಮಾಡಿಬಿಡುತ್ತಿದ್ದರು. ಮಹಾರಾಜ, ನಾವು ನಿಮ್ಮಲ್ಲಿ ವಿನಂತಿಸುತ್ತೇವೆ, ಈಗಲೇ ಈ ಕ್ಷಣವೇ ಸೈನಿಕರನ್ನು ಕಳಿಸಿ ಆ ಪಂಡಿತ ರಾಮಕೃಷ್ಣರನ್ನು ಹಿಡೀರಿ. ಮಹಾರಾಜ, ಈ ಪಂಡಿತ ರಾಮಕೃಷ್ಣ ತಾನಾಗೆ ದರ್ಬಾರಿಗೆ ಬರುವವನಲ್ಲ. ಮಹಾಮಂತ್ರಿಗಳೇ. ಮಹಾರಾಜ, ತಾವು ಸ್ವಯಂ ಪಂಡಿತ ರಾಮಕೃಷ್ಣರ ಮನೆಗೆ ಹೋಗಿ ಸೈನಿಕರೊಂದಿಗೆ ಅವರನ್ನಿಲ್ಲಿಗೆ ಕರೆತನ್ನಿ. ನಿಮ್ಮಾಜ್ಞೆ ಮಹಾರಾಜ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಪಂಡಿತ ರಾಮಕೃಷ್ಣರ ಪರಿವಾರ ರಾಜ ದರ್ಬಾರಿಗೆ ಆಗಮಿಸಲು ಅನುಮತಿ ಕೋರುತ್ತಿದ್ದಾರೆ. ಅವರನ್ನು ಗೌರವಯುತವಾಗಿ ಬರಲು ಬಿಡಿ. ಪಂಡಿತ ರಾಮಕೃಷ್ಣನ ಪರಿವಾರ ಹೆದರ್ಕೊಂಡು ಓಡಿ ಬಂದಿದ್ದಾರೆ. ಪ್ರತೀತಿಯಾಗುತ್ತಿದೆ ಅವರು ಪಾರಸಮಣಿಯನ್ನು ತಂದಿರಬಹುದೆಂದು. ಸ್ಪರ್ಶಮಣಿಯಂತೂ ಇಷ್ಟು ಚಿಕ್ಕಗಲ್ಲಾಗಿತ್ತು, ಇಷ್ಟು ದೊಡ್ಡ ಬೊಕ್ಕಸವೇಕೆ ತಂದಿದ್ದಾರೆ? ಗುರುಜಿ, ನನ್ಗನ್ನಿಸ್ತಿದೆ ಪಂಡಿತ ರಾಮಕೃಷ್ಣರ ಬಳಿ ಪರಶಮಣಿಯ ಪರ್ವತವೇ ಇದ್ದಂತಿದೆ. ಪ್ರಣಾಮ ಮಹಾರಾಜ. ಅಮ್ಮನು ಪ್ರಣಾಮ ಮಾಡ್ತಿದ್ದಾರೆ. ಪ್ರಣಾಮಗಳು ಅಮ್ಮನವರೇ. ಪ್ರಣಾಮ ಶಾರದಾ ದೇವಿ.
ಪಂಡಿತ ರಾಮಕೃಷ್ಣರೇಕೆ ಉಪಸ್ಥಿತರಾಗುತ್ತಿಲ್ಲ? ಅದು ಅವ್ರ ಆರೋಗ್ಯ ಸರಿಯಾಗಿಲ್ಲ. ಸುಳ್ಳು ಮಹಾರಾಜ, ಸುಳ್ಳು ಹೇಳುತ್ತಿದ್ದಾರೆ ಏಕೆ ಮಹಾರಾಜ? ನಮಗೆ ಗೊತ್ತು ಪಂಡಿತ ರಾಮಕೃಷ್ಣ ಏಕೆ ಬರಲಿಲ್ಲವೆಂದು. ಅವರು ಸ್ವಯಂ ಲಜ್ಜಿತರಾಗಿದ್ದಾರೆ ಮಹಾರಾಜ. ನಿಮ್ಮ ಸಮಕ್ಷ ಉಪಸ್ಥಿತರಾಗುವ ಸಾಹಸ ಹೇಗೆ ಬರುತ್ತದೆ? ಮತ್ತೆ ಈ ಬಹುಮೂಲ್ಯ ವಸ್ತು ಬಚ್ಚಿಟ್ಟಿರುವಾಗ ನಿಮ್ಮಿಂದ ಮಹಾರಾಜ, ಒಳ್ಳೇದೇ ಆಯ್ತು ನಾವು ಸರಿಯಾದ ಸಮಯಕ್ಕೆ ನಿಮಗೆ ಸೂಚನೆ ನೀಡಿದೆವು. ಇಲ್ದಿದ್ರೆ ಈ ಪಂಡಿತ ರಾಮ ಕೃಷ್ಣ ಈ ಸ್ಪರ್ಶಮಣಿಯನ್ನು ಹೊತ್ತು ವಿಜಯನಗರದಿಂದ ಪಲಾಯನ ಮಾಡುತ್ತಿದ್ದರು. ಮಹಾರಾಜ, ರಾಮ ನಿಮ್ಗಾಗಿ ಪಾರಸಮಣಿ ಕಳಿಸಿದ್ದಾರೆ. ಇದ್ರೊಳಗಿದೆ. ಅವ್ರ ಪಾರಸಮಣಿಯ ಜೊತೆ ಒಂದ್ ಸಂದೇಶವನ್ನು ಕಳಿಸಿದ್ದಾರೆ. ತಾವ್ ಅನುಮತಿ ನೀಡಿದ್ರೆ? ಅವಶ್ಯವಾಗಿ ಅನುಮತಿ ಇದೆ. ಅವ್ರು ತಿಳಿಸಿದರೆ ತಾವು ಅವರು ಹಾಗೂ ಪಾರಸಮಣಿಯಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ನೀವು ಪಾರಸಮಣಿಯನ್ನು ಆಯ್ಕೆ ಮಾಡಿದರೆ ಆಗ ರಾಮ ವಿಶೇಷ ಸಲಹಾಕಾರನ ಪದತ್ಯಾಗ ಮಾಡಿ ವಿಜಯನಗರದಿಂದ ಶಾಶ್ವತವಾಗಿ ಹೊರಟೋಗ್ತಾರೆ. ಆದ್ರೆ ನೀವು ಅವರನ್ನ ಆಯ್ಕೆ ಮಾಡಿದ್ರೆ ನಿಮ್ಗೆ ಪಾರಸಮಣಿ ಎಂದಿಗೂ ಸಿಗುವುದಿಲ್ಲ. ಪಂಡಿತ ರಾಮಕೃಷ್ಣರಿಗೆ ಇಷ್ಟೊಂದು ದುಸ್ಸಾಹಸವೇ? ಮಹಾರಾಜರನ್ನು ಹೆದರಿಸುತ್ತಾರೆಯೇ? ಇಲ್ಲ ಇಲ್ಲ ಗುರುವರ್ಯ, ಅವರು ಹೆದರಿಸುತ್ತಿಲ್ಲ. ವಿನಂತಿ ಇದು. ಮಹಾರಾಜರಿಗೆ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವ ಅವಕಾಶ. ಮಹಾರಾಜ, ಮಹಾರಾಜ ತಾವು ಆಜ್ಞೆ ನೀಡಿದರೆ ಏನು ನಾವೀ ಬೊಕ್ಕಸ ತೆರೆಯಬಹುದು? ತ್ವರಿತವಾಗಿ ತೆಗೀರಿ, ತೆಗೀರಿ, ಬೇಗ ತೆಗೀರಿ. ಒಂದು ಕ್ಷಣ ಇರಿ ಮಹಾಮಂತ್ರಿಗಳೇ. ಮಹಾರಾಜ, ಈಗ ವಿಳಂಬವೇತಕ್ಕೆ? ಆ ಸ್ಪರ್ಶಮಣಿ ನಿಮ್ಮ ಕೈ ಸೇರಿದರೆ ಆಗ ವಿಜಯನಗರ ಯಾವಾಗಲೂ ಶಾಶ್ವತವಾಗಿ ಕುಶಲವಾಗಿ ಬಿಡುತ್ತದೆ. ಧನಧಾನ್ಯಕ್ಕೆ ಕೊರತೆಯೇ ಇರದು ಮಹಾರಾಜ. ಅದರ ನಂತರ ಈ ಪಂಡಿತ ರಾಮಕೃಷ್ಣನ ಅವಶ್ಯಕತೆಯಾದರೂ ಏನಿದೆ? ಪಂಡಿತ ರಾಮಕೃಷ್ಣ ವಿಚಿತ್ರ ಆಟವಾಡುತ್ತಾರೆ. ನಮ್ಮನ್ನು ಗೊಂದಲಕ್ಕೀಡು ಮಾಡಿದರು. ಗೊಂದಲ? ಗೊಂದಲ ಯಾವ ಮಾತು ಮಹಾರಾಜ? ಸ್ಪರ್ಶಮಣಿ ನಮ್ಮ ಸಮಸ್ತ ಗೊಂದಲಗಳಿಗೆ ಪರಿಹಾರ ಮಹಾರಾಜ. ಈಗ ನಿಮ್ಮ ಸೌಭಾಗ್ಯ, ವಿಜಯನಗರದ ಸೌಭಾಗ್ಯ ನಿಮ್ಮ ಸಮಕ್ಷದಲ್ಲಿದೆ. ಮಹಾರಾಜ ಮುಂದುವರೆಯಿರಿ ಹಾಗೂ ವಿಜಯನಗರದ ಸೌಭಾಗ್ಯವನ್ನು ಬೊಕ್ಕಸದಿಂದ ತೆರೆಯಲು ಆದೇಶ ನೀಡಿ ಮಹಾರಾಜ. ಮಹಾರಾಜ, ನಿಮ್ಮ ನಿರ್ಣಯ ತಿಳಿಸಿ. ಉಚಿತವಿದೆ. ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ನಮಗೆ ಆ ಪಾರಸಮಣಿ ಬೇಡ, ಪಂಡಿತ ರಾಮಕೃಷ್ಣ ಬೇಕು. ಈಗ ಶೀಘ್ರವಾಗಿ ಈ ಪಾರಸಮಣಿಯನ್ನು ಈ ರಾಜ ದರ್ಬಾರಿನಿಂದ ಹೊರಗೊಯ್ಯಿರಿ, ಅನ್ಯಥಾ ನಮ್ಮ ವಿಚಾರ ಬದಲಾಗಿ ಬಿಡಬಹುದು ಮಂತ್ರಿವರ್ಯ. ತಮ್ಮ ಆಜ್ಞೆ ಮಹಾರಾಜ. ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ, ಉಸಿರಾಡಲು ಎಷ್ಟು ಕಷ್ಟವಾಗ್ತಿತ್ತು. ಎಷ್ಟು ಸಮಯದಿಂದ ಒಳಗಿದ್ದೆ. ನನ್ನ ಪ್ರಾಣಕ್ಕೆ ಅಪಾಯವಾಗಿದ್ರೆ. ಅಯ್ಯೋ,
ನಾ ಹೇಳಿದ್ವಾ ನಿಮ್ ಬೊಕ್ಕಸದೊಳಗೆ ಹೋಗಿ ಅಂತ? ಆದ್ರೆ ನಾನು ಕಾರ್ಯವನ್ನು ಬೇಗ ಸಂಪನ್ನಗೊಳಿಸಲು ಹೇಳಿದ್ನಲ್ಲ. ಪಂಡಿತ ರಾಮಕೃಷ್ಣ